ಸ್ಥಳೀಯ ಮೂರನೇ ಪ್ರಶ್ನೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಗ್ರಾಮ ರಕ್ಷಕ ದಳ ಹಾಗೂ ಗ್ರಾಮ ದಳಪತಿಗಳ ಪಿಂಚಣಿ ತೊಂದರೆಯಿಂದ ಪಿಂಚಣಿ ನೀಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. ಅಧ್ಯಕ್ಷರೇ, ಹಿಂದೆ ಈ ಗ್ರಾಮಗಳಲ್ಲಿ ದಳಪತಿಗಳು ಬಾತ್ಮೀದಾರರು ಅಂತ ಹೇಳಿ ಗ್ರಾಮ ಪ್ರಮುಖರಿಂದ ಆಯ್ಕೆ ಮಾಡ್ತಾ ಇದ್ರು. ಆ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಪೊಲೀಸ್ ರೆಪ್ರೆಸೆಂಟೇಟಿವ್ಸ್ ಆಗಿ ಕೆಲಸ ಮಾಡ್ತಿದ್ರು. ಆ ಊರಿನಲ್ಲಿ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ಅಥವಾ ಅಂತಹ ಘಟನೆಗಳಲ್ಲಿ ಏನಾದರೂ ಆದರೆ ಅದನ್ನು ಪೊಲೀಸ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅದು ಕರ್ನಾಟಕ ಗ್ರಾಮ ರಕ್ಷಕ ದಳಪತಿಗಳ ಕಾಯ್ದೆ ಅಂತೇಳಿ 1964ರಲ್ಲಿ ಆಗಿದ್ದು. ಅದು ಈಚೆಗೆ ಅಂದರೆ 2004ರಲ್ಲಿ ಆ ಆ್ಯಕ್ಟನ್ನೇ ರಿಪೀಲ್ ಮಾಡಿದ್ದಾರೆ, ಅಂದರೆ ವಿತ್ಡ್ರಾ ಮಾಡಿದ್ದಾರೆ. ಅದಾದ ಮೇಲೆ ಈಗ ಅವ್ರು ಯಾರೂ ಕೂಡ ಬಾತ್ಮೀದಾರರಾಗಿ ದಳಪತಿಗಳಾಗಿ ಕೆಲಸವನ್ನು ಮಾಡುತ್ತಾ ಇಲ್ಲ. ಹಾಗಾಗಿ ಕಾನೂನನ್ನೇ ವಿತ್ಡ್ರಾ ಮಾಡಿದ ಮೇಲೆ ಅವರ ಇರುವಿಕೆಯ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಈಗ ಯಾರೂ ಕೂಡ ಆ ರೀತಿ ಆ ದಳಪತಿಗಳಾಗಲಿ ಅಥವಾ ಬಾತ್ಮೀದಾರರಾಗಲಿ ಕೆಲಸ ಮಾಡ್ತಿಲ್ಲ. ಆಮೇಲೆ ತಾವು ಕೇಳಿದ್ರಿ ಇದು ಅವರಿಗೆ ಪಿಂಚಣಿ ಸೌಲಭ್ಯ ಇದೆಯಾ ಅಂತ ಕೂಡ ಕೇಳಿದ್ರಿ. ಆ ಸೌಲಭ್ಯ ಇಲ್ಲ. ಯಾಕೆಂದರೆ ಅವರು ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಮಾಡಿ ಸರ್ಕಾರದ ಇದರಲ್ಲಿ ಬರೋದಿಲ್ಲ ಅವರು. ಹಾಗಾಗಿ ಪಿಂಚಣಿ ಪ್ರಶ್ನೆ ಅವರು ಸಂಬಳಕ್ಕಿದ್ದವರಲ್ಲ. ಸಂಬಳ ಕೊಟ್ಟಿದ್ದಿದ್ರೆ ಅವರಿಗೆ ರೆಗ್ಯುಲರ್ ಆಗಿ ತಾವು ಹೇಳ್ದಂಗೆ ಪೆನ್ಷನ್ನು ಕೊಡಬೇಕಾಗ್ತಿತ್ತು. ಆದರೆ ಈಗ ಸಂಬಳಕ್ಕೆ ಇಲ್ಲ ಅಂತಂದಾಗ ಒಂದು ರೀತಿ ವಾಲಂಟರಿ ಕೆಲಸ ಮಾಡ್ತಾ ಇದ್ದಂಥವರಿಗೆ ಪೆನ್ಷನ್ನು ಕೂಡ ಕೊಡಕ್ಕೆ ಬರೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇವತ್ತು ಯಾಕಂದ್ರೆ ದೇವರಾಜ ಅರಸರ ಜನ್ಮದಿನದ ಅಧ್ಯಕ್ಷರೇ, ದೇವರಾಜ ಅರಸರೇ ಇವ್ರಿಗೆ ನೇಮಕ ಮಾಡಿದ್ರು ಸರ್ 1976 ಇದು ಗೌರ್ಮೆಂಟ್ ಆರ್ಡರ್ ಕೂಡ ಇದೆ ಅಧ್ಯಕ್ಷರ, ದಳಪತಿ ನೇಮಕ ಮಾಡಿದ್ರು. ಅಷ್ಟೇ ಸರ್, ಹುಟ್ಟುಹಬ್ಬದ ದಿನ ಇದೊಂದು ಕೊಡುಗೆ ಕೂಡ ರಾಜ್ಯ ದಳಪತಿ 12 ಜಿಲ್ಲೆಯಲ್ಲಿ. ಒಂದೇ ಸೆಕೆಂಡ್ ಸರ್, ಭಾಳ ಇದು ದಳಪತಿಗಳು ಅಂದ್ರೆ ಅವರೇ ಹೇಳಿದ್ರು, ಜನರ ಮಧ್ಯೆ ಪೊಲೀಸರ ಮಧ್ಯೆ ಕೊಂಡಿಯ ಕೆಲಸ ಮಾಡ್ತಾ ಇದ್ರು. ನಮ್ಮ ಉತ್ತರ ಕರ್ನಾಟಕ ಭಾಗ ಮತ್ತು ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಕೊಪ್ಪಳ ಜಿಲ್ಲೆಯಲ್ಲಿ, ನಮ್ಮ ಬೀದರ್ ಜಿಲ್ಲೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬಾ ಕೆಲಸ ಮಾಡ್ತೀರಿ ಸರ್. ಪೊಲೀಸರ ಕೆಲಸ ದಳಪತಿಗಳು ಮಾಡ್ತೀರಿ ಸರ್. ಅದ ನಿಮ್ಗಿಂತ ಜಾಸ್ತಿ ಗೃಹ ಇಲಾಖೆಯವ್ರ ವಿಚಾರ ಗೊತ್ತಿದೆ. 12 ಜಿಲ್ಲೆಯಲ್ಲಿ 6000 ಇದ್ರು ಸರ್. ಓನ್ಲಿ 2000 ಜನ ಅರ ಸರ್. ತಿಂಗಳಿಗೆ 10,000 ಬೇಡಿಕೆ ಇದೆ ಅವ್ರ ಪಾಪ. ಆಯ್ತು, ದಳಪತಿ ಅವರ ನೇಮಕಾತಿ ಮಾಡಿದವರು ಯಾರು? ದೇವರಾಜ ಅರಸರ ನೇಮಕ ಮಾಡಿದ್ರು. ಅವ್ರ ಜನ್ಮದಿನದ ಇವತ್ತು. ತಾವು ಹೋಮ್ ಮಿನಿಸ್ಟರ್ ತಾವು ಚರ್ಚೆ ಬೇಡ ಶೈಲೇಂದ್ರ, ದಯವಿಟ್ಟು ಇದೊಂದು ಅನೌನ್ಸ್ ಮಾಡಬೇಕು. ನಾನು ಗೃಹ ಮಂತ್ರಿ ವಿನಂತಿ ಮಾಡ್ತೀನಿ. ಅವರು 72ರಲ್ಲಿ 75ರಲ್ಲಿ ಅಂತ ಹೇಳಿ ನಾ ಹೇಳಿದ್ನಲ್ಲ, 64ರಿಂದನೇ ಆಕ್ಟ್ ತಗೊಂಬಂದು ಮಾಡಿದ್ದಾರೆ. ಆದರೆ 2004ರಲ್ಲಿ